ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ. ಕೃಷಿ ಕಂಕಣ. ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು ನಮ್ಮ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಹಾಸನ. ಆಲಿಸಿ ಕೃಷಿ ಕಂಕಣ. ಬೆವರಿನ ಹನಿಗಳ ಪ್ರತಿಫಲವೇ ಧವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೃಷಿ ಕಂಕಣ ಇಂದು 12ನೆಯ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಒಟ್ಟು 21 ಕಂತುಗಳಲ್ಲಿ ಪ್ರಸಾರವಾಗಲಿರುವ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾದಂತಹ ವಿಚಾರಗಳನ್ನು ಪ್ರಸಾರ ಮಾಡಲಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ನಿಮಗೆ ಕೃಷಿಗೆ ಪೂರಕವಾದಂತಹ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಡ್ತಾ ಬಂದಿದ್ದಾರೆ. ಮಾರ್ಚ್ ತಿಂಗಳ 19ನೇ ತಾರೀಖಿನಿಂದ ಆರಂಭವಾಗಿರುವಂತಹ ಕೃಷಿ ಕಂಕಣ ಈ ಪ್ರಾಯೋಜಿತ ಸರಣಿಯಲ್ಲಿ ಇಂದು ಕುರಿ ಹಾಗೂ ಮೇಕೆ ಸಾಕಾಣಿಕೆಯ ಹೊಸ ಸಾಧ್ಯತೆಗಳ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ಪ್ರಾಯೋಜಿತ ಸರಣಿಯಲ್ಲಿ ಪ್ರತಿ ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸುವ ನಮ್ಮ ಶ್ರೋತೃಗಳಿಗೆ ಲಾಟರಿ ಮೂಲಕ ಆಯ್ಕೆ ಮಾಡಿ ಕೃಷಿ ಇಲಾಖೆ ಬಹುಮಾನವನ್ನು ಕೂಡ ನೀಡಲಿಕ್ಕೆ ಒಪ್ಪಿಕೊಂಡಿದೆ. ತಾವು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ನಿಮ್ಮ ಪತ್ರಗಳನ್ನು ಕಳುಹಿಸಿಕೊಡಬೇಕು. ಪತ್ರದಲ್ಲಿ ನಿಮ್ಮ ಹೆಸರು, ವಿಳಾಸ ಹಾಗೇನೆ ಮರೆಯದೆ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ ನಮಗೆ ಕಳುಹಿಸಿಕೊಡಿ. ಹಾಗೇನೆ ಕೃಷಿ ಕಂಕಣ ಈ ಪ್ರಾಯೋಜಿತ ಸರಣಿಯಲ್ಲಿ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಪ್ರಸಾರ ಮಾಡ್ತಿದ್ದೇವೆ. ತಾವು ತಮ್ಮ ಕೃಷಿ ಭೂಮಿಯಲ್ಲಿ ಇವುಗಳನ್ನು ಅಳವಡಿಕೆ ಮಾಡಿಕೊಂಡು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕುರಿ ಹಾಗೂ ಮೇಕೆ ಸಾಕಾಣಿಕೆಯ ಹೊಸ ಸಾಧ್ಯತೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕುರಿ ಮತ್ತು ಮೇಕೆಯನ್ನು ಕೃಷಿಯ ಒಂದು ಉಪಕಸುಬಾಗಿ ಸಾವಿರಾರು ವರ್ಷಗಳಿಂದಲೂ ಕೂಡ ನಮ್ಮ ಕೃಷಿಕರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅದೇನು ನಿಂತಿಲ್ಲ. ಇವತ್ತಿಗೂ ಅವರು ಹಸು ಸಾಕಾಣಿಕೆಯ ಜೊತೆಗೆ ಕುರಿ ಹಾಗೂ ಮೇಕೆಗಳನ್ನು ಸಾಕಾಣಿಕೆಯನ್ನು ಮಾಡಿಕೊಂಡು ಉತ್ತಮವಾದಂತಹ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅನೇಕರಿಗೆ ಕುರಿ ಮತ್ತು ಮೇಕೆಯನ್ನು ಸಾಕಲಿಲ್ಲ ಅಂತ ಹೇಳಿದರೆ ಆ ಕೃಷಿ ಪರಿಪೂರ್ಣ ಅಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ಇದೆ. ಇತ್ತೀಚೆಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಇದೆಯಲ್ಲ, ಇದು ಬಹಳ ಲಾಭದಾಯಕವಾಗಿ ಇರುವಂತಹ ಒಂದು ವಾಣಿಜ್ಯ ಉದ್ಯಮದ ರೀತಿಯಲ್ಲಿ ಬೆಳೀತಾ ಇರತಕ್ಕಂತಹ ಒಂದು ಪದ್ಧತಿಯಾಗಿದೆ. ಇಲ್ಲಿ ಹೆಚ್ಚು ಹಣವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಕುರಿ ಹಾಗೂ ಮೇಕೆಗೆ ಹೆಚ್ಚು ಬೇಡಿಕೆ ಇದೆ. ಸಾಕುವವರ ಸಂಖ್ಯೆ ಒಂದಷ್ಟು ಕಡಿಮೆಯೂ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕುರಿ ಹಾಗೂ ಮೇಕೆಗಳನ್ನು ಸಾಕಾಣಿಕೆ ಮಾಡುವ ಮೂಲಕ ಏನೆಲ್ಲ ಹೊಸ ಸಾಧ್ಯತೆಗಳನ್ನು ನಾವು ಗಳಿಸಿಕೊಳ್ಳಬಹುದು, ನಮ್ಮ ಕೃಷಿಗೆ ಪೂರಕವಾಗಿ ಹೇಗೆ ಅದನ್ನು ಬಳಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಹೇಮಂತ್ ಗೌಡ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅನ್ನುವಂಥದ್ದು ಇವತ್ತು ಮತ್ತು ಮೊನ್ನೆಯ ಒಂದು ವೃತ್ತಿ ಅಲ್ಲ. ಇದು ಬಹಳ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥದ್ದು. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯ
ಒಂದು ಪರಿಚಯ ಮತ್ತು ಇತಿಹಾಸದ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀರಾ? ಮೂಲತಃ ಹೇಳೋದಾದ್ರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಏನಿದೆ, ನಾವು ಹಸು ಸಾಕಾಣಿಕೆಗೂ ಮುಂಚೆನೆ ಕುರಿ ಮತ್ತು ಮೇಕೆನ ಸಾಕಿದ್ದಾರೆ ನಮ್ಮ ಪೂರ್ವಜರು. ಸೊ ಆ ರೀತಿಯಾಗಿ ಇದು ಮೊದಲಿಂದಲೂ ಒಂದು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಒಂದು ಉಪಕಸುಬಾಗಿ ನಡೆಸ್ಕೊಂಡ್ ಬಂದಿದ್ದೀವಿ ನಾವು. ಆದರೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ಮತ್ತು ಈಗಿನ ಕಾಲಘಟ್ಟದಲ್ಲಿ ಇದು ಬರೀ ಒಂದು ಉಪಕಸುಬಾಗಿ ಉಳಿದಿಲ್ಲ. ಇವತ್ತು ನೀವೇ ಕೇಳಿರ್ತೀರಿ ಮಾತನ್ನ, ನಾವು ಕುರಿ ಅಥವಾ ಮೇಕೆನ ಬಡವರ ATM ಅಂತ ಮಾತಿದೆ. ಅಂದ್ರೆ ಅದನ್ನ ಯಾವಾಗ ಬೇಕಾದ್ರೂ ಮಾರಾಟ ಮಾಡಿ ಅವರು ಹಣನ ಗಳಿಸ್ಬೋದು, ಅವ್ರಿಗೆ ತುರ್ತಾಗಿ ಬೇಕಾದಂತಹ ಹಣನ ಅದರಿಂದ ಪಡಿಬಹುದು ಅನ್ನೋದಿದೆ. ಇದು ಬರೀ ATM ಆಗಿ ಉಳಿದಿಲ್ಲ. ಈಗ ಆಲ್ರೆಡಿ ಅದೊಂದು ಬ್ಯಾಂಕ್ ರೀತಿಯಾಗಿ ಹೋಗಿದೆ. ಅಂದ್ರೆ 1, 2, 3 ಕುರಿ ಅಥವಾ ಆಡ್ನ ಸಾಕೋದ್ರ ಬದಲೀಗ ಅವುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ 50, 100, 200 ಆ ರೀತಿ ಸಂಖ್ಯೆಗಳಲ್ಲಿ ಸಾಕಿ ಒಟ್ಟೊಟ್ಟಿಗೆನೆ ಅದನ್ನ ಬೇಡಿಕೆ ಇದ್ದಂತ ಸಂದರ್ಭದಲ್ಲಿ ಮಾರಾಟ ಮಾಡಿ ದುಡ್ಡು ಗಳಿಸುವಂಥದ್ದು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದಲೂ ಸಾಕಷ್ಟು ಯೋಜನೆಗಳಿದಾವೆ, ಸಬ್ಸಿಡಿ, ಸಾಲ ಮತ್ತೆ ಮಾರ್ಕೆಟ್ಗಳಲ್ಲೂ ಸಹ ಸಾಕಷ್ಟು ಬೇಡಿಕೆ ಇದೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಗ್ರಾಮೀಣ ಭಾರತದಲ್ಲಿ ಮುಖ್ಯವಾಗಿ ಈ ಆರ್ಥಿಕತೆ ಏನ್ ಗ್ರಾಮೀಣ ಭಾರತದ ಆರ್ಥಿಕತೆನ ಮೇಲೆತ್ತೋದ್ರಲ್ಲಿ ಈ ಕುರಿ ಮತ್ತು ಆಡು ಸಾಕಾಣಿಕೆ ಬಹಳ ಪ್ರಬಲವಾಗಿ ಬರ್ತಾ ಇದೆ ಈಗಿನ ಕಾಲಘಟ್ಟದಲ್ಲಿ. 2012ರಲ್ಲಿ ಒಂದು ಬಾರಿ ಜಾನುವಾರು ಜನಗಣತಿ ನಡೆದಿದೆ. ಅದೇ ರೀತಿ 2019ರಲ್ಲಿ ಜಾನುವಾರು ಗಣತಿ ನಡೆದಿದೆ. ನಮ್ಮ ಕರ್ನಾಟಕ 2019ರ ಜಾನುವಾರು ಗಣತಿ ಪ್ರಕಾರ 3ನೇ ಸ್ಥಾನದಲ್ಲಿದೆ ಕುರಿ ಸಂಖ್ಯೆಗಳಲ್ಲಿ. ಎಷ್ಟಿದೆ ಅಂತ ಅನ್ನೋದಾದ್ರೆ 1.1 ಕೋಟಿ ಎಷ್ಟಿದೆ. 2012 ಹೋಲಿಸ್ಕೊಂಡ್ರೆ 2019ರಲ್ಲಿ ಎಷ್ಟಿದೆ, ಎಷ್ಟು ಪ್ರತಿಶತ ಜಾಸ್ತಿ ಆಗಿದೆ ಅಂದ್ರೆ 15.31% ಜಾಸ್ತಿ ಆಗಿದೆ. ಅದೇ ರೀತಿ ಆಡು ಪ್ರಸ್ತುತ 61.7 ಲಕ್ಷ, ಆದರೆ 2012 ಹೋಲಿಸ್ಕೊಂಡ್ರೆ 28% ಜಾಸ್ತಿ ಆಗಿದೆ. ಅಂದ್ರೆ ನೀವೇ ಅನ್ಬೋದು, ಒಂದು ಕುರಿ ಸಂಖ್ಯೆಲಾಗ್ಲಿ ಆಡಿನ ಸಂಖ್ಯೆಗಳಲ್ಲಾಗ್ಲಿ ಇದು ಏರ್ಗತಿಲೇ ಇದೆ. ಆದ್ರೆ ನಮ್ಮ ನಾಟಿ ತಳಿ ಅಥವಾ ಹಸುಗಳಿಗೆ ನಾನು ಬಂದು ಮಾತಾಡೋದಾದ್ರೆ ಅಥವಾ ಎಮ್ಮೆ, ನೀವೇ ನೋಡ್ಬೋದು, ಮುಂಚೆ ಎಲ್ಲ ಎಮ್ಮೆಗಳನ್ನ ಎಲ್ಲಿ ಬೇಕಾದ್ರೂ ನೋಡ್ಬೋದಾಗಿತ್ತು, ಅಥವಾ ನಮ್ಮ ದೇಶೀಯ ತಳಿಗಳನ್ನ ಎಲ್ಲಿ ಬೇಕಾದ್ರೂ ನೋಡ್ಬೋದಾಗಿತ್ತು. ಆದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೆ ಇವುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಏನರ್ಥ? ಖಂಡಿತವಲ್ಲೂ ಅದರಲ್ಲಿ ಆದಾಯ ಇದೆ, ಆರ್ಥಿಕತೆ ಇದೆ. ಮತ್ತೆ ಆ ನಿಟ್ಟಿನಲ್ಲೇ ನಮ್ಮ ಸರ್ಕಾರದಿಂದಲೂ ಸಾಕಷ್ಟು ಯೋಜನೆಗಳು ಬಂದಿದ್ದಾವೆ. ಅಂದ್ರೆ ಈಗ ನಾವು ಮಾತಾಡೋದಾದ್ರೆ ಏನಕ್ಕೆ ಇದು ಈ ರೀತಿಯ ಏರುಗತಿಲಿದೆ ಅನ್ನೋದಾದ್ರೆ, ಒಂದು ಆದಾಯ ಇದೆ ಒಪ್ಕೊಳ್ತೀವಿ, ಆದಾಯ ಇದ್ದ ತಕ್ಷಣ ಎಲ್ಲರೂ ಮಾಡಕ್ ಆಗಲ್ಲ. ಆದ್ರೆ ಈ ಕ್ಷೇತ್ರಕ್ಕೆ ಆಡು ಮತ್ತು ಕುರಿಗೆ ಕಡಿಮೆ ಹೂಡಿಕೆ ಸಾಕು ಮುಖ್ಯವಾಗಿ, ಮತ್ತೆ ವೇಗವಾಗಿ ತೂಕ ತಗೊಳ್ಳುವಂತಹ ತಳಿಗಳಿದಾವೆ, ಮತ್ತೆ ಕಡಿಮೆ ಜಾಗ ಸಾಕು, ಮತ್ತೆ ನಿರಂತರವಾಗಿ ಆಡು ಅಥವಾ ಕುರಿ ಮಾಂಸಕ್ಕೆ ಬೇಡಿಕೆ ಇದ್ದೇ ಇದೆ. ಅದು ವರ್ಷ ಪ್ರತಿ ಎಲ್ಲಾ ಕಾಲಮಾನಗಳಲ್ಲೂ ಅದಕ್ಕೆ ಸಾಮಾನ್ಯವಾಗಿ ಬೇಡಿಕೆ ಇದ್ದೇ ಇರುತ್ತೆ. ಮತ್ತೆ ಅದ್ರದ್ದು ದರ ಏನಿದೆ ಪ್ರತಿ 1 kg ಆಗ್ಬೋದು ಅಥವಾ 1 ಲೀಟರ್ ಹಾಲಿಗೆ ಆಗ್ಬೋದು, ಅದು ಒಂದು ಸಮಾನಾಂತರವಾಗೇ ಇದೆ. ಅದೇನು ಕಡಿಮೆ ಆಗೋದು, ಒಂದಿನ 10 ರೂಪಾಯಿ ಆಗೋದು, ಒಂದಿನ 100 ರೂಪಾಯಿ ಆಗೋದು, ಆ ರೀತಿಯಾಗಿ ಏನು ತರಕಾರಿ ಬೆಲೆಗಳ ರೀತಿ ಏರುಪೇರು ಆಗಲ್ಲ. ಅಂದ್ರೆ ಕಾನ್ಸ್ಟೆಂಟ್ ಆಗೋದು ಒಂದೇ ರೀತಿಯಾಗಿರೋದ್ರಿಂದ, ಮತ್ತೆ ಹಾಲು ಜೊತೆಗೆ ಅಥವಾ ಮಾಂಸದ ಜೊತೆಗೆ ಗೊಬ್ಬರ ಈಗಿನ ಪ್ರಸ್ತುತ ಸ್ಥಿತಿಲಿ ಸಾವಯವ ಕೃಷಿ ಅಂತನೋ ಅಥವಾ ನೈಸರ್ಗಿಕ ಕೃಷಿ ಅಂತ ನಾವೇನ್ ಮಾತಾಡ್ತೀವಿ ಅದರಲ್ಲಿ ಸಾಕಷ್ಟು ಬೇಡಿಕೆ ಬಂದ್ಬಿಟ್ಟಿದೆ ಕುರಿ ಮತ್ತು ಆಡು ಗೊಬ್ಬರಕ್ಕೋಸ್ಕರ. ನೀವು ನಂಬಲ್ಲ, ನಮ್ಮ ಹಾಸನಕ್ಕೇನೆ ಚಿತ್ರದುರ್ಗ ಅಥವಾ ಕುರಿ ಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಆ ಕಡೆಯಿಂದ ಕುರಿ ಗೊಬ್ಬರ ಅಂತಾನೆ ಲೋಡ್ ಗಟ್ಲೆ ಬಂದು ಇಲ್ಲಿ ಮತ್ತೆ ಅದನ್ನ ವರ್ಮಿ ಕಾಂಪೋಸ್ಟ್ ರೀತಿ ಬದಲಾವಣೆ ಮಾಡಿ ಪ್ಯಾಕ್ ಮಾಡಿ 1 kg, ಅರ್ಧ kg, 10 kg, 20 kg, ಅದರಲ್ಲೂ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ತೆಂಗು ಮತ್ತೆ ಅಡಿಕೆ ಇವುಗಳಿಗೆ ವಿಪರೀತವಾಗಿ ಬೇಡಿಕೆ ಬಂದಿದೆ ಈಗ. ಸೊ ಆ ರೀತಿಯಾಗಿ ಬರೀ ಮಾಂಸಕ್ಕೆ ಸಾಕ್ತಾ ಇದ್ರಲ್ಲ, ಅಂದ್ರೆ ಬರೀ ಒಂದು ಉಪಕಸುಬಾಗಿ ಅದು ಬಿಟ್ಟು ಈಗ ಒಂದು ನವೀನ ಮಾದರಿಯ ಅಥವಾ ಹೊಸ ಸಾಧ್ಯತೆಗಳಿರ್ತಕ್ಕಂಥ ಉದ್ಯೋಗಾವಕಾಶಗಳು ನಮ್ಮ ಜನರಿಗೆ ದೊರೆತಿದೆ. ಈ ರೀತಿ ಹೇಳೋದಾದ್ರೆ ಯಾವೆಲ್ಲ ಹೊಸ ಸಾಧ್ಯತೆಗಳಿದಾವೆ ಅಥವಾ ನವೀನ ಮಾದರಿಯ ಉದ್ಯೋಗಾವಕಾಶಗಳು ಯಾವೆಲ್ಲ ಇದಾವೆ ಅನ್ನೋದು ಮಾತಾಡೋದಾದ್ರೆ, ನಾವು ಮೊದಲನೇದು ಮುಖ್ಯವಾಗಿ ಅಂತಂದ್ರೆ ಈಗ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಅದು ಕೇವಲ ಮಾಂಸದಕ್ಕೋಸ್ಕರ ಅಥವಾ ಗೊಬ್ಬರಕ್ಕೋಸ್ಕರ ಸಾಕಾಣಿಕೆ ಮಾಡೋ ಅಂಥದ್ದಲ್ಲ, ಇನ್ನು ಹೊಸ ಹೊಸ ಸಾಧ್ಯತೆಗಳಿದಾವೆ ಅಂತ ಹೇಳಿ ತಾವು ಹೇಳ್ತೀವಿ. ಖಂಡಿತ ಬಂದಿದೆ ಈಗಿನ ಕಾಲದಲ್ಲಿ. ನಮ್ಮ ಹೈನುಗಾರಿಕೆಲೇನೆ A2 ಹಾಲು, A1 ಹಾಲು ಅಂತೆಲ್ಲ ಕೇಳಿರ್ತೀವಿ. ದೇಸಿ ಹಾಲೆ ಬೇರೆ, ಮಿಶ್ರ ತಳಿ ಹಾಲೆ ಬೇರೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಈಗ ಮೇಕೆ ಹಾಲು ತುಂಬಾ ಡಿಮ್ಯಾಂಡ್ ಇದೆ, ಹೊರದೇಶಕ್ಕೆ ರಫ್ತಾಗ್ತಾ ಇದೆ ನಮ್ಮ ದೇಶದಿಂದ. ಅದು ಒಂದು. ಮತ್ತೆ ಏನ್ ಚರ್ಮ, ಅದ್ರದ್ದು ಕೂದಲು ಅಥವಾ ಉಣ್ಣೆ ಅಂತ ಏನ್ ಮಾತಾಡ್ತೀವಿ, ನೀವ್ ಅನ್ಬೋದು ಉಣ್ಣೆಗೇನು ಬೆಲೆ ಇಲ್ಲ ಅಥವಾ ಚರ್ಮಕ್ಕೇನು ಬೆಲೆ ಇಲ್ಲ ಅಂತ. ಬಟ್ ಈಗಿನ ಸ್ಥಿತಿಯಿಂದ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಉಣ್ಣೆಗಾಗ್ಲಿ ಅಥವಾ ಅದು ಚರ್ಮಕ್ಕಾಗ್ಲಿ. ಸೊ ಮತ್ತೆ ಮಾಂಸ, ಬರೀ ಮಾಂಸ ಮಾರೋದಾದ್ರೆ ಈಗ ತುಂಬಾ ಕಷ್ಟ. ಅದು ಏನಕ್ಕೆ, ನಮ್ಮ ಜನರಲ್ಲೂ ಮತ್ತೆ ಸಾಮಾನ್ಯ ಖರೀದಿ ಮಾಡುವಂತಹ ಜನರಲ್ಲೂ ಅದು ಸ್ವಚ್ಛವಾಗಿರ್ಬೇಕು, ಅದು ತುಂಬಾ ನೀಟಾಗಿ ಅದನ್ನ ಪ್ರೊಸೆಸ್ ಮಾಡಿರ್ಬೇಕು, ಅದಕ್ಕೊಂದು ಹೆಸರು ಇರಬೇಕು. ಅಂದ್ರೆ ಬರೀ ಕುರಿ ತರ್ತೀನಿ ಮಾರ್ತೀನಿ ಅಂದ್ರೆ ನಿಮಗೆ ಬೆಲೆ
ಬೆಲೆ ಸಿಗಲ್ಲ. ಈಗ ಅದಕ್ಕೆ ಬ್ರ್ಯಾಂಡೆಡ್ ಅಂತ ಮಾಡಬೇಕು. ಅದೇ ಮೊದಲು ಉದ್ಯೋಗ ಅವಕಾಶಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಬ್ರ್ಯಾಂಡೆಡ್ ಮಟನ್ ವ್ಯವಹಾರ. ನಮ್ಮ ಎಲ್ಲ ಯುವ ಪೀಳಿಗೆಯವರು, ಅದರಲ್ಲೂ ಮುಖ್ಯವಾಗಿ ಯಾರೆಲ್ಲ ಈ ಒಂದು ಡಿಜಿಟಲ್ ಕ್ರಾಂತಿಲಿ ಒಳಗೊಂಡಿದ್ದಾರೆ ಅವರೆಲ್ಲರಿಗೂ ಬ್ರ್ಯಾಂಡೆಡ್ ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ನಗರ ಜನರು ಮುಖ್ಯವಾಗಿ ಸ್ವಚ್ಛವಾಗಿರ್ತಕ್ಕಂಥದ್ದು ಮತ್ತೆ ಒಳ್ಳೆ ಗುಣಮಟ್ಟ ಇರ್ತಕ್ಕಂಥದ್ದು, FSSAI ಅಥವಾ ಯಾವೆಲ್ಲ ಮಾನದಂಡಗಳನ್ನ ಪೂರೈಸುವಂತಹ ಒಂದು ಮಾಂಸ, ಆರೋಗ್ಯಕರ ಇರ್ತಕ್ಕಂಥ ಮಾಂಸನ ಹುಡುಕ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಈಗ ಮಧ್ಯವರ್ತಿಗಳು ಈಗ ನಡೀತಾ ಇರ್ತಂಗೆ, ಯಾವುದೋ ಒಂದು ಸಂತೆ ಇರುತ್ತೆ, ಸಂತೆಗೆ ಹೋಗ್ತಾರೆ, ತರ್ತಾರೆ, ಮಾರಾಟ ಮಾಡೋದು, ಅದು ಈಗ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಕೆಲವು ನಿಬಂಧನೆಗಳಿದಾವೆ, ಮತ್ತೆ ಮಾರ್ಕೆಟಲ್ಲೂ ಅಷ್ಟು ಡಿಮ್ಯಾಂಡ್ ಬರ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಸ್ವಚ್ಛವಾಗಿ ಕತ್ತರಿಸಿದಂಥ ಮಟನ್ನು ಮತ್ತೆ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿರ್ತಕ್ಕಂಥದ್ದು, ಅಂದ್ರೆ ಇಮಿಡಿಯೇಟ್ ಆಗಿ ಈಗ ತಗೊಂಡೋದೆ ಸೇವಿಸದೆ ಏನಾದರೂ ಖಾದ್ಯ ಮಾಡ್ಕೊಂಡು ಅಂದ್ರೆ ಓಕೆ. ಬಟ್ ಈಗ ಆ ರೀತಿಯಾಗಿಲ್ಲ. ಅದನ್ನ ಯಾವಾಗ ಬೇಕು, ಎಷ್ಟು ಬೇಕು, ಅದನ್ನ ವ್ಯಾಕ್ಯೂಮ್ ಪ್ಯಾಕಿಂಗ್ ಆಗಿ ಅದಕ್ಕೆ ಆದ ತಂತ್ರಜ್ಞಾನಗಳಿದಾವೆ. ಅದೇನು ಮೆಷಿನ್ಗಳಿಗೆಲ್ಲ ಏನು ತುಂಬ ವೆಚ್ಚ ಏನು ಬರ್ಸಲ್ಲ. ಅದಕ್ಕೆ ವೆಚ್ಚಕ್ಕೂ ಸಹ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳಿದಾವೆ. ನಮ್ಮ ರೈತ ಸಂಘಗಳಿದಾವಲ್ಲ, ಅಥವಾ ರೈತ ಮಹಿಳಾ ಸಂಘಗಳೇನಿದಾವೆ, ಅಥವಾ ಯಾರೆಲ್ಲ ಸಂಘದ ರೀತಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ, ಅವ್ರುಗಳು ಈ ಥರ ಒಂದು ವ್ಯಾಕ್ಯೂಮ್ ಪ್ಯಾಕಿಂಗ್ ಒಂದು ಯೂನಿಟ್ಗಳನ್ನ ಮಾಡ್ಬೋದು. ಅದಕ್ಕೆ ಸರ್ಕಾರದಿಂದನೂ ಕೃಷಿ ಇಲಾಖೆಯಿಂದನೂ ಸಾಕಷ್ಟು ಸವಲತ್ತುಗಳಿದಾವೆ. ಮತ್ತೆ ಮನೆ ಬಾಗಿಲಿಗೆ ಡೆಲಿವರಿ. ಈಗ ನೀವು ನಂಬಲ್ಲ, ಈಗ ಕೆಲವು ಡಿಜಿಟಲ್ ಮಾದರಿಗಳಿದಾವೆ. ಅದೇ ರೀತಿ ಮಾಂಸ ಮಾರಾಟಕ್ಕೂ ಸಹ ಕೆಲವು ಡಿಜಿಟಲ್ ಪೇಮೆಂಟ್ಗಳು ಬಂದ್ಬಿಟ್ಟಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಯುವಕರು ಯಾರೆಲ್ಲ ಒಂದು ಸ್ವಲ್ಪ ಡಿಜಿಟಲಿ ಅವ್ರಿಗೆ ಜ್ಞಾನ ಇದೆ, ಅವ್ರುಗಳು ಒಂದು ಬ್ರ್ಯಾಂಡ್ ಅಂತ ಒಂದು ಸೃಷ್ಟಿ ಮಾಡ್ಕೊಂಡು ಅವರ ಮಟ್ಟದಲ್ಲಿ, ಸೊ ಮನೆ ಬಾಗಿಲಿಗೆನೆ ಆ್ಯಪ್ಗಳ ಮೂಲಕನೋ ಅಥವಾ ಅವರು ಬೇಡಿಕೆ ಮೂಲಕ ಆಧಾರವಾಗಿ ಡೆಲಿವರಿ ಮಾಡೋ ಅಂಥದ್ದನ್ನ ಮಾಡ್ಬೋದು. ಸೊ ಇದರಲ್ಲಿ ಲಾಭ ಹೆಚ್ಚು. ಯಾಕೆ? ನೇರವಾಗಿ ಇವರು ಗ್ರಾಹಕರನ್ನ ತಲುಪ್ತಾ ಇದ್ದಾರೆ, ಮಧ್ಯವರ್ತಿಗಳಿಲ್ಲ ಇಲ್ಲಿ. ಮತ್ತೆ ಗ್ರಾಹಕರನ್ನ ಅವರು ಉಳಿಸ್ಕೋಬಹುದು. ಯಾಕೆಂದ್ರೆ ಉತ್ತಮವಾದ ಗುಣಮಟ್ಟ ಕೊಡ್ತಾರೆ. ಅವ್ರು ಒಂದ್ಸತಿ ತಗೊಂಡು ನಿಮ್ಮ ಹತ್ರ ಗುಣಮಟ್ಟವಾಗಿದೆ ಇದು ಅಂತ ಅಂದ್ರೆ ಖಂಡಿತ ಅವ್ರು ಬೇರೆಗೆ ಹೋಗಲ್ಲ, ಅದೇ ಅವರೇ ಬೇಕು ಅಥವಾ ಅದನ್ನೇ ಆರ್ಡರ್ ಮಾಡೋ ಅಂಥದ್ದು ಮಾಡೇ ಮಾಡ್ತಾರೆ ನಮ್ಮ ಗ್ರಾಹಕರು. ಮತ್ತೆ ಫಾರಮ್ ಟು ಹೋಮ್ ಅನ್ನೋಂಥದ್ದು ಒಂದು, ಅಂದ್ರೆ ಸಾಕಾಣಿಕಾ ಕೇಂದ್ರದಿಂದ ನೇರವಾಗಿ ಮನೆಗೆ ತಲುಪಿಸುವಂಥದ್ದು ಈ ಒಂದು ಬ್ರ್ಯಾಂಡೆಡ್ ಮಟನ್ ಸೇಲ್ ಅಂತ ಹೇಳಿ. ಇದನ್ನ ನೀವು ನಮ್ಮ ಚಿಕ್ಕ ನಗರ ಪ್ರದೇಶದಾದಂಥ ಹಾಸನ ಅಥವಾ ಚಿಕ್ಕ ನಗರಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರವರ್ಧಕ್ಕೆ ಬರ್ದಲೇ ಇರ್ಬೋದು. ಆದರೆ ಯಾವೆಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ಗಳಿದ್ದಾವೆ, ಬೆಂಗಳೂರು, ಮಂಗಳೂರು ಅಥವಾ ಮೈಸೂರು ಅಥವಾ ಬೆಳಗಾಂ, ಈ ಥರ ದೊಡ್ಡ ದೊಡ್ಡ ನಗರಗಳು ಏನಿದ್ದಾವೆ, ಅಲ್ಲಿ ಖಂಡಿತವಾಗ್ಲೂ ನಮ್ಮ ಗ್ರಾಹಕರುಗಳಿಗೆ ಒಂದು ಬ್ರ್ಯಾಂಡೆಡ್ ಮಟನ್ಗಳಿಗೆ ತುಂಬ ಬೇಡಿಕೆ ಇದೆ. ಇದು ಒಂದು. ಆದ್ರೆ ಈಗ ನೆಕ್ಸ್ಟ್ ಮಾಂಸ ಅಲ್ದಲೆ ಇನ್ನೇನು ಒಂದು ಹಾಲು, ಆಗ್ಲೇ ಹೇಳ್ದೆ ನಾನು, ಮೇಕೆ ಹಾಲು ಮುಖ್ಯವಾಗಿ, ಅಥವಾ ಅದನ್ನ ಮೌಲ್ಯವರ್ಧನೆ ಮಾಡ್ತಿರ್ತಕ್ಕಂಥ ಉತ್ಪನ್ನಗಳು, ಎರಡಕ್ಕೂ ಅವಕಾಶ ಇದೆ. ಸೊ ಆ ನಿಟ್ಟಿನಲ್ಲಿ ಏನಕ್ಕೆ ಮೇಕೆ ಹಾಲಿಗೆ ಅಷ್ಟೊಂದು ಈಗ ಬೇಡಿಕೆ ಬರ್ತಾ ಇದೆ ಅಂದ್ರೆ ತುಂಬಾ ಆರೋಗ್ಯಕರವಾಗಿದೆ ಇದು ಅಂತ ಹೇಳಿ ಜನರಲ್ಲಿ ಒಂದು ಅರಿವು ಹೆಚ್ಚುತ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಮಕ್ಕಳಿಗೆ ಮತ್ತೆ ವೃದ್ಧರು ಅಥವಾ ಕೆಲವು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥ ಜನರುಗಳಿಗೂ ಸಹ ಈ ಮೇಕೆ ಹಾಲು ಉಪಯೋಗಕ್ಕೆ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವೆಲ್ಲ ಮೇಕೆ ಹಾಲು ಜೊತೆಗೆ ಇತರ ಉತ್ಪನ್ನಗಳು ಅಂದ್ರೆ ಚೀಸ್, ನೀವು ಚೀಸ್ ಅಂದ್ರೆ ಬರೀ ಹಸು ಹಾಲಿಂದು ಅಂತ ಅನ್ಕೊಂಡಿರ್ತೀವಿ ನಾವು, ಇಲ್ಲ ಮೇಕೆ ಹಾಲಿಂದನೂ ಚೀಸ್. ಅದರಲ್ಲೂ ನೀವು ಚೀಸ್ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಗಟ್ಟಿ ಇರುತ್ತೆ. ಏನೆಲ್ಲ ನೀವು ಸ್ವಿಸ್ ಚೀಸ್ ಅಂತ ಎಲ್ಲ ಮಾತಾಡ್ತೀವಲ್ಲ, ನಾನು ತಿಂದ್ರೆ ಚೀಸ್ ಈ ಥರದ್ದು ತಿನ್ಬೇಕು ಅಂತ, ಖಂಡಿತವಲ್ಲೂ ಈ ಒಂದು ಮೇಕೆ ಹಾಲಿಂದು ಚೀಸ್ ಏನಿದೆ ತುಂಬಾ ಗುಣಮಟ್ಟವಾಗಿರುತ್ತೆ. ಮತ್ತೆ ಪನ್ನೀರು ಏನ್ ಮಾಮೂಲಿ, ಮತ್ತೆ ಐಸ್ ಕ್ರೀಮ್ ಸಹಗಳಿದಾವೆ, ಮತ್ತೆ ಸಾಬೂನು ಬರೀ ತಿನ್ನೋ ಅಂಥದ್ದೇ ಅಲ್ಲ, ನಮಗೆ ಬೇರೆ ರೀತಿಯಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ಸಾಬೂನು ಮತ್ತೆ ಸೌಂದರ್ಯ ವರ್ಧಕಗಳು ಉತ್ಪನ್ನಗಳನ್ನು ಸಹ ಅದರಿಂದ ತಯಾರಾಗ್ತಾ ಇದೆ. ಆದ್ರೆ ಇದನ್ನೆಲ್ಲ ಒಬ್ರು ಇಬ್ರು ಒಂದು 10 ಆಡುಗಳನ್ನ ಸಾಕೊಂಡು ಮಾಡ್ತೀವಿ ಅಂದ್ರೆ ಲಾಭದಾಯಕವಾಗಿ ಆಗ್ದಲೇ ಇರ್ಬೋದು. ಆದ್ರೆ ಯಾವೆಲ್ಲ ಒಂದು ಸ್ವಸಹಾಯ ಸಂಘಗಳ ರೂಪದಲ್ಲಿ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಒಂದು ಯೂನಿಟ್ಗಳನ್ನ ಹಾಕೊಂಡು ಖಂಡಿತವಾಗ್ಲೂ ಇವರು ಅಧಿಕವಾಗಿ ಪ್ರಾಫಿಟ್ನ ತೆಗಿಬಹುದು ಇವರು. ಸೊ 1 ಲೀಟರ್ ಮೇಕೆ ಹಾಲು ಮಾರೋದಕ್ಕಿಂತನೂ ಅದರಲ್ಲಿ ಮೌಲ್ಯವರ್ಧನೆ ಮಾಡಿ ಮಾರದಂಥ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆನ ಅವ್ರಿಗೆ ಸಿಗುತ್ತೆ. ಆಗ್ಲೇ ಹೇಳ್ದಂಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉತ್ತಮವಾದ ಉದ್ಯೋಗಾವಕಾಶ ಇದು. ಇನ್ನ ಮುಂದುವರೆದ್ರೆ ಈಗ ಹಾಲಾಯ್ತು, ಮಾಂಸ ಆಯ್ತು, ಇನ್ನೇನ್ ಮಾಡ್ಬೋದು ನಮ್ಮ ರೈತರುಗಳು ಹೊಸ ಸಾಧ್ಯತೆ ಅಂದ್ರೆ, ಈಗ ನಮ್ಮ ಒಳ್ಳೆ ತಳಿ ಯಾವುದೋ ಒಂದು ಬೇಕು ನನಗೆ, ಎಲ್ಲಿ ಹುಡುಕೋದು ಅಂತದ್ದು. ಈಗ ತಳಿಗಳನ್ನ, ಈ ತಳಿಗೆ ಇಂಥ ಗುಣ ಇದೆ, ದಾರ್ಪರ್ ತಳಿ ಬೇಕು ಅಥವಾ ಹಾಸನ್ ತಳಿ ಬೇಕು ಅಥವಾ ಇನ್ನೊಂದು ತಳಿ ಯಾವ್ದಾದ್ರು ಒಂದು, ಬನ್ನೂರು ಬೇಕು, ಎಲ್ಲಿ ತರದು? ನಾರಿ ಸುವರ್ಣ. ಈಗ ಸಾಮಾನ್ಯವಾಗಿ ಇರ್ತಕ್ಕಂಥ ತಳಿ ಸಂವರ್ಧನಾ ಕೇಂದ್ರಗಳೆಲ್ಲ ಸರ್ಕಾರಿ ಸಂಸ್ಥೆಗಳೇ ಇದಾವೆ ಸಾಮಾನ್ಯವಾಗಿ. ಆದ್ರೆ ಬೇಡಿಕೆ ಹೆಚ್ಚುತ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಏರುಗತಿಲಿದೆ. 2012 ಹೋಲಿಸ್ಕೊಂಡ್ರೆ 19 ಜಾಸ್ತಿ ಇದೆ. ಅಂದ್ರೆ ನಮಗೆ ಸಂಖ್ಯೆ ಬೇಕು, ಅಂದ್ರೆ ಸಂವರ್ಧನೆ ಹೆಚ್ಚಳ ಆಗ್ಬೇಕು. ಆ ನಿಟ್ಟಿನಲ್ಲಿ ಸಂವರ್ಧನಾ ಕೇಂದ್ರಗಳನ್ನು ಸಹ ನಮ್ಮ
ನಮ್ಮ ಹೊಸ ಸಾಧ್ಯತೆಗಳಾಗಿ ನಮ್ಮ ರೈತರು ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಹೆಚ್ಚು ತೂಕ ತಗೊಳ್ಳೋ ಅಂಥದ್ದು ಮತ್ತು ಹೆಚ್ಚು ಹಾಲು ಕೊಡೋ ಅಂಥದ್ದು ಮತ್ತು ವೇಗವಾಗಿ ಬೆಳೆಯುವಂಥ ಕುರಿ ಅಥವಾ ಆಡಿನ ತಳಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಸೊ ಇದನ್ನ ಸಂವರ್ಧನಾ ಕೇಂದ್ರ ಮಾಡೋದು ತುಂಬಾ ಕಷ್ಟ. ಆ ರೀತಿ ಏನಾದರೂ ಇದ್ರೆ ಅದು ನಮ್ಮ ಜನರಿಗೆ ತಪ್ಪು ಕಲ್ಪನೆ. ಅದು ಸಂವರ್ಧನಾ ಕೇಂದ್ರದಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ವೈಜ್ಞಾನಿಕವಾಗಿ ಸಾಕಿರ್ಬೇಕು ನೀವು. ಆ ಗಂಡು ತಳಿ ಏನಿರುತ್ತೆ ಸಂವರ್ಧನೆಗೆ ಉಪಯೋಗಿಸ್ತಕ್ಕಂಥದ್ದು ಅದು ತಳಿಗೆ ಬೇಕಾಗಂತಹ ಲಕ್ಷಣಗಳಿರಬೇಕು, ಮತ್ತೆ ಆ ಒಂದು ಸ್ವಚ್ಛವಾಗಿ ಅಥವಾ ವೈಜ್ಞಾನಿಕವಾಗಿ ಸಾಕಿರ್ತಕ್ಕಂಥ ದಾಖಲಾತಿಗಳಿರಬೇಕು. ಮತ್ತೆ ಕೆಲವು ಮಾನದಂಡಗಳಿದಾವೆ, ರಿಜಿಸ್ಟ್ರೇಷನ್ ಮಾಡಿಸೋವಂಥದ್ದು ಅವೆಲ್ಲ ಸಿಂಪಲ್ ಇದಾವೆ, ಅವುಗಳನ್ನ ಮಾಡಿಸ್ಕೋಬಹುದು ನಮ್ಮ ರೈತರು. ಸೊ ಇದರಲ್ಲಿ ಮುಖ್ಯವಾಗಿ ಜನಪ್ರಿಯ ಮೇಕೆ ತಳಿಗಳು ಯಾವೆಲ್ಲ ಸಂವರ್ಧನಾ ಕೇಂದ್ರಕ್ಕೆ ಉಪಯೋಗ ಇದಾವೆ ಅಂತ ಅಂದ್ರೆ ಜಮುನಾಪಾರಿ ತುಂಬಾ ಹೆಸರಿದೆ, ಸಿರೋಯಿ ಅಂತ ಇನ್ನೊಂದು, ಒಸ್ಮಾನಾಬಾದಿ ಅಂತ ಹೇಳಿ, ಬೀಟಲ್ ಇದು ಹೆಚ್ಚು ಹಾಲು ಕೊಡತಕ್ಕಂತ ತಳಿ, ಮತ್ತೆ ಬೋರ್ ಕ್ರಾಸ್ ಅಂದ್ರೆ ಬೋರ್ ಅನ್ನೋದು ಒಂದು ತಳಿ, ಅದನ್ನ ಕ್ರಾಸ್ ಮಾಡಿರ್ತಕ್ಕಂಥವು. ಇದೇ ರೀತಿ ಕುರಿ ತಳಿಗಳಲ್ಲಿ ಡಾರ್ಪರ್, ನೆಲ್ಲೂರು, ಡೆಕ್ಕನಿ, ನಾರಿ ಸುವರ್ಣ ನೀವು ಆಗ್ಲೇ ಹೇಳ್ದಂತೆ. ಸೊ ಈ ಒಂದು ಸಂವರ್ಧನಾ ಕೇಂದ್ರದಲ್ಲಿ 2 ತಳಿ ಇಡ್ಬೋದಾ? ಸಾಮಾನ್ಯವಾಗಿ ಮಾನದಂಡಗಳು ಅದಕ್ಕೆ ಅನುವು ಮಾಡ್ಕೊಡಲ್ಲ. ಆದ್ರೆ ನಾನು ಪ್ರತ್ಯೇಕವಾಗಿ ಇರಿಸ್ತೀವಿ ಅಂತ ಅಂದ್ರೆ ನೀವು ಇಡ್ಬೋದು, ಏನ್ ತೊಂದರೆ ಏನಿಲ್ಲ. ಅಂದ್ರೆ ಬರೀ ಮಾಂಸಕ್ಕೆ ಸಾಕಿ ಅದನ್ನ ದೊಡ್ಡದು ಮಾಡಿ ಮಾರ್ತೀವಿ ಅನ್ನೋದಕ್ಕಿಂತನೂ ಈ ತರ ಸಂವರ್ಧನಾ ಕೇಂದ್ರಗಳನ್ನ ಇಟ್ಕೊಂಡು ನೀವು ಮಾರಕ್ ಹೋದ್ರೆ ನಿಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ ಖಂಡಿತವಲ್ಲ. ಯಾಕೆಂದ್ರೆ ಅವು ತಳಿ ತಗೊಳ್ಳೋ ಅಂಥದ್ದು ರೈತರು, ಇದರಿಂದ ಹೆಚ್ಚಿನ ಆದಾಯ ಮತ್ತೆ ಉತ್ತಮವಾದ ಮಾರುಕಟ್ಟೆ ಇದೆ, ಮತ್ತೆ ಇದನ್ನ ದೀರ್ಘಕಾಲಿಕವಾಗಿ ನೀವು ವ್ಯವಹಾರವಾಗಿ ಹಂಗೆ ಕಂಟಿನ್ಯೂ ಮಾಡಬಹುದು. ಈ ಡಾರ್ಪರ್ ಅನ್ನುವಂತ ತಳಿಗೆ ತುಂಬಾ ಬೇಡಿಕೆ ಇದೆ ಮತ್ತೆ ತುಂಬಾ ದುಬಾರಿ. ಯಾಕೆ ಸರ್ ಅಷ್ಟೊಂದು ದುಬಾರಿ ಏನಕ್ಕೆ ಅಂತ ಅಂದ್ರೆ ಸಂವರ್ಧನಾ ಕೇಂದ್ರಗಳು ಕಡಿಮೆ ಇದಾವೆ. ಸೊ ಯಾರ ಹತ್ರ ಇದಾವೆ ಅವ್ರು ಜಾಸ್ತಿ ಹೇಳ್ತಾರೆ. ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ಸೊ ಹಾಗಾಗಿ ಡಿಮ್ಯಾಂಡ್ ಸಪ್ಲೈ ಥಿಯರಿ ಅಂತ ಏನ್ ಮಾತಾಡ್ತೀವಿ ನಾವು, ಖಂಡಿತವಾಗ್ಲೂ ಈ ಡಾರ್ಪರ್ ತಳಿ ಸಂವರ್ಧನಾ ಕೇಂದ್ರ ಮಾಡೋದಾದ್ರೆ ಮತ್ತೆ ಬೀಟಲ್ ಇನ್ನೊಂದು ಹಾಲಿಂದು ಜನಪ್ರಿಯವಾದ ತಳಿ, ಅವುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಕಾರಣ ಇಷ್ಟೇ, ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ಸೊ ಇನ್ನ ಮುಂದುವರೆದ್ರೆ ಈಗ ಸಮಗ್ರ ಕೃಷಿ ಅನ್ನೋಂಥದ್ದು ಒಂದು ನಮ್ಮ ರೈತರಲ್ಲಿ ಇದೆ, ಕಾನ್ಸೆಪ್ಟ್ ಇದೆ. ಅದನ್ನ ಹೆಚ್ಚು ಪ್ರೋತ್ಸಾಹನ ಕೂಡ ಕೊಡ್ತಾ ಇದ್ದಾರೆ ಮಾಡಬೇಕು. ಹೌದೌದು. ಅದರಲ್ಲಿ ಸಮಗ್ರ ಕೃಷಿಲಿ ಬಹಳ ನಾಜೂಕಾಗಿ ಅಥವಾ ಸುಲಭವಾಗಿ ಯಾವೆಲ್ಲ ನೀವು ಉಪಕಸಬುಗಳನ್ನ ಮಾಡ್ಬೋದು ಕೃಷಿ ಜೊತೆ ಅಂತ ಅಂದ್ರೆ, ನೀವು ಮೀನು ಅನ್ಬೋದು ಅಥವಾ ಕೆಲವರು ಕೋಳಿ ಅನ್ಬೋದು, ಅವು ಯಾವೂ ಅಲ್ಲ ಕುರಿ ಅಥವಾ ಆಡು ಸಾಕಾಣಿಕೆ. ಏನಕ್ಕೆ ಅಂದ್ರೆ ಸಮಗ್ರ ಅಂದ ತಕ್ಷಣ ನೀವು ಅಲ್ಲಿ ತೋಟಗಾರಿಕೆ ಇರುತ್ತೆ, ಕೃಷಿ ಇರುತ್ತೆ, ಮೇವಿನ ಬೆಳೆ ಇರುತ್ತೆ, ಬೇರೆ ಬೇರೆ ರೀತಿಯಾದ ಉಪಕಸಬು ಇರುತ್ತೆ, ಮೇವಿನ ಮರಗಳಿರ್ತವೆ. ಆಡು ಮತ್ತೆ ಕುರಿನ ಮೇವಿನ ಮರಗಳಲ್ಲಿ ನೀವು ಆಹಾರವಾಗಿ ಉಪಯೋಗಿಸ್ಕೊಂಡು ಸಾಕ್ಬೋದು. ಮತ್ತೆ ಜಾಗ ಕಡಿಮೆ ಬೇಕು. ನೀವು ಸಮಗ್ರ ಕೃಷಿಲಿ ಎಲ್ಲವಕ್ಕೂ ಜಾಗ ಕೊಡಬೇಕಾಗತ್ತೆ. ನಾನು ಹೈನುಗಾರಿಕೆನೇ ಹೆಚ್ಚಾಗಿ ಮಾಡ್ತೀನಿ ಆ ಒಂದು ಸಮಗ್ರ ಕೃಷಿಲಿ ಅಂದ್ರೆ ಜಾಗ ಶಾರ್ಟೇಜ್ ಬಂದ್ಬಿಡುತ್ತೆ, ಜಾಗ ಹೆಚ್ಚಳ ಕೊಡಬೇಕು ಖಂಡಿತವಲ್ಲ. ಸೊ ಹಾಗಾಗಿ ಈ ಒಂದು ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಈ ಒಂದು ಸಮಗ್ರ ಕೃಷಿಲಿ ಖಂಡಿತವಲ್ಲೂ ತುಂಬಾ ಸುಲಭವಾಗಿ ಅಳವಡಿಸುವಂತಹ ಒಂದು ಉಪಕಸಬು. ಸೊ ವೆಚ್ಚ ಕಡಿಮೆ ಇರುತ್ತೆ ಸಮಗ್ರ ಕೃಷಿಲಿ. ನಾವು ಆಗ್ಲೇ ತಿಳಿದಂಗೆ ಸಮಗ್ರ ಕೃಷಿಲಿ ಒಂದು ತ್ಯಾಜ್ಯ ಒಂದು ಕಸಬಿಂದ ನಡೆದಿದ್ದು ಇನ್ನೊಂದು ಕಸಬಿಗೆ ಆಹಾರವಾಗಿ ಅದನ್ನ ಉಪಯೋಗಿಸೋ ಅಂಥದ್ದು. ಸೊ ಇದರಲ್ಲಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಮೇವು ಬೆಳೆಗಳು, ತರಕಾರಿ, ಜೈವಿಕ ಗೊಬ್ಬರ ಇವೆಲ್ಲನ ಮಾಡೋ ಅಂಥದ್ದಿದೆ. ಇದರಲ್ಲಿ ಮೇಕೆ ಗೊಬ್ಬರನ ವರ್ಮಿ ಕಾಂಪೋಸ್ಟ್ ಆಗಿ, ವರ್ಮಿ ಕಾಂಪೋಸ್ಟ್ನ ಮೇವಿಗಾಗಿ, ಮೇವನ್ನ ಮತ್ತೆ ಮೇಕೆಗೆ ಅಥವಾ ಕುರಿಗೆ ಉಪಯೋಗಿಸ್ಕೊಂಡು ನಾವು ಬೆಳೆಸ್ಬೋದು. ಇದ್ರಲ್ಲಿ ಮುಖ್ಯವಾಗಿ ಸಮಗ್ರ ಕೃಷಿಲಿ ಒಂದು ಸ್ಥಳೀಯ ಸಂವರ್ಧನದಲ್ಲಿ ವೈಜ್ಞಾನಿಕ ಕ್ರಮ ಅಂತ ನಾನು ಆಗ್ಲೇ ಮಾತಾಡಿದೆ. ವೈಜ್ಞಾನಿಕ ಕ್ರಮ ಅಂದ್ರೆ ಸರಿಯಾದ ಕೊಟ್ಟಿಗೆ ವ್ಯವಸ್ಥೆ ಅಷ್ಟೇ. ಈಗ ಕೊಟ್ಟಿಗೆ ವ್ಯವಸ್ಥೆನ ಕೆಲವ್ರು ಹೇಳೋದಾದ್ರೆ ಅಟ್ಟಣಿಗೆ ಮಾಡಿನೇ ಸಾಕಬೇಕು ಕುರಿ ಅಥವಾ ಆಡ್ನ, ನೆಲದ ಮೇಲೆ ಸಾಕಬಾರ್ದು, ಆ ರೀತಿಯಾಗಿ ಕೆಲವು ಗೊಂದಲಗಳಿದಾವೆ. ನಾವ್ ಹೇಳೋದಾದ್ರೆ ವೈಜ್ಞಾನಿಕವಾಗಿ ಎಲ್ಲೆಲ್ಲ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬರುತ್ತೆ ಆ ಪ್ರದೇಶಗಳಲ್ಲಿ ನೀವು ಅಟ್ಟಣಿಗೆ ಮಾಡ್ಕೊಳ್ಳಿ. ಆದ್ರೆ ಯಾವೆಲ್ಲ ಬರ ಪ್ರದೇಶಗಳಿದಾವೆ ಅಲ್ಲಿ ನೀವು ನೆಲದ ಮೇಲೆನೆ ನೀವು ಸಾಕಾಣಿಕೆ ಮಾಡಬಹುದು. ಏನಕ್ಕೆ ಇದು ಅಂತ ಅಂದ್ರೆ ಮಳೆ ಹೆಚ್ಚಾದಾಗ ಅಲ್ಲಿ ಒಣಗಲ್ಲ ಜಾಗಗಳು ಕೊಟ್ಟಿಗೆ, ಆಗ ಕೆಲವು ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಸಾಧ್ಯತೆ ಜಾಸ್ತಿ ಅನ್ನೋದು ಒಂದೇ ನಿಟ್ಟಿನಲ್ಲಿ ನಾವ್ ಹೇಳೋಂಥದ್ದು. ಮತ್ತೆ ಅಟ್ಟಣಿಗೆ ಮಾಡಿದಾಗ ಕೆಳಗಡೆ ಕೋಳಿ ಬಿಡ್ತೀವಿ ಅನ್ನೋದೆಲ್ಲ ಇದೆ. ಆದ್ರೆ ಕೆಲವು ನಿದರ್ಶನಗಳಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಈ ಕೋಳಿ ಸಾಕಾಣಿಕೆನ ಅಟ್ಟಣಿಗೆ ಕೆಳಗೆ ಅಂದ್ರೆ ಮೇಲೆ ಆಡು ಅಥವಾ ಕುರಿ ಬಿಟ್ಟು ಕೆಳಗೆ ಕೋಳಿ ಸಾಕಾಣಿಕೆಯಲ್ಲಿ ಅಷ್ಟು ಲಾಭದಾಯಕ ಆಗಿಲ್ಲ ಖಂಡಿತವಾಗ್ಲು. ಈ ಮಾಡದೇ ಆದ್ರೆ ತುಂಬಾ ಎತ್ತರಕ್ಕೆ ಮಾಡ್ಬೇಕಾಗತ್ತೆ ಅಟ್ಟಣಿಗೆ, ಅದಕ್ಕೆ ವೆಚ್ಚ ಜಾಸ್ತಿ ಬೀಳುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಬರ ಪ್ರದೇಶಗಳಲ್ಲಿ ಅಥವಾ ನೀರ್ ನಿಲ್ದಂಗೆ ನಾವು ಮೇಂಟೈನ್ ಮಾಡ್ತೀನಿ ಅನ್ನೋದಾದ್ರೆ ಅಟ್ಟಣಿಗೆ ಏನ್ ಬೇಕಾಗಿಲ್ಲ, ಮಾಮೂಲಿನೇ ಮಾಡ್ಬೋದು ಕೊಟ್ಟಿಗೆ ವ್ಯವಸ್ಥೆಲೆ. ಮತ್ತೆ ಸಮತೋಲನ ಆಹಾರ ಕೊಡೋ ಅಂಥದ್ದು ಇದ್ರಲ್ಲಿ ಹೈಡ್ರೋಫೋನಿಕ್ ಮೇವು ಅಂತ ನಾವು ಒಂದು ಜಲಕೃಷಿ ಅಂತ ಕೇಳಿರ್ತೀವಿ. ಮತ್ತೆ ಸೈಲೇಜು, ಈಗ ನಾವು ಹೈನುಗಾರಿಕೆಯಲ್ಲಿ ಈ ಮೇವಿಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಸೈಲೇಜ್ ಬರಂಗಾಗಿದೆ ಈಗ ಆಲ್ರೆಡಿ. ಜಮೀನ್ಗೆ
ಹೋಗಿ ಮೇವು ಕುಯ್ಕೆ ಬಂದು ಹಾಕ್ಬೇಕು ಅನ್ನೋಂಥದ್ದು ಇಲ್ಲ. ಈಗ ಸೈಲೇಜೇ ಮಾಡಿ ಅದನ್ನ ಉತ್ಪಾದನೆ ಮಾಡಿ ಅದನ್ನ ವಿತರಣೆ ಮಾಡೋದೇ ಒಂದು ದೊಡ್ಡ ಉದ್ಯಮ ಅವಕಾಶ ಆಗೋಗಿದೆ. ನಮ್ಮ ಹಾಸನದಲ್ಲೂ ಆ ರೀತಿ ನಡೀತಾ ಇದೆ. ಸೊ ಈ ಒಂದು ಸೈಲೇಜಲ್ಲೂ ಸಹ ಕೊಡೋ ಅಂಥದ್ದು ಎಷ್ಟು ಮಾದರಿ ಕೊಡಬೇಕು, ಎಷ್ಟು ಮಟ್ಟದಲ್ಲಿ ಕೊಡಬೇಕು ಅನ್ನೋಂಥದ್ದು. ಇನ್ನು ಟೋಟಲ್ ಮಿಕ್ಸ್ಡ್ ರೇಷನ್ ಅನ್ನೋದು ಒಂದು ಬಂದಿದೆ. ಅಂದ್ರೆ ಕಾನ್ಸಂಟ್ರೇಟು ಮತ್ತೆ ಡ್ರೈ ಫಾಡರು, ಗ್ರೀನ್ ಫಾಡರ್, ಹಸಿರು ಮೇವು, ಒಣಮೇವು ಮತ್ತೆ ಸಮತೋಲನ ಆಹಾರ ಎಲ್ಲನೂ ಮಿಕ್ಸ್ ಮಾಡಿ ಕೊಡೋ ಅಂಥದ್ದು ಟೋಟಲ್ ಮಿಕ್ಸ್. ಇದನ್ನು ಸಹ ಈಗ ಪ್ಯಾಕೆಟ್ ಅಲ್ಲಿ ಬರ್ತಾ ಇದಾವೆ, ಟೋಟಲ್ ಮಿಕ್ಸ್ಡ್ ರೇಷನ್ ಸಹ. ಸೊ ಮತ್ತೆ ಲಸಿಕೆ ಕರೆಕ್ಟ್ ಆಗಿ ಹಾಕ್ಸೋ ಅಂಥದ್ದು, ಮತ್ತೆ ಜಂತು ಹುಳಕ್ಕೆ ಚಿಕಿತ್ಸೆ ಕೊಡಿಸೋ ಅಂಥದ್ದು, ಮತ್ತೆ ದಾಖಲೆ ನಿರ್ವಹಣೆ, ಇವೆಲ್ಲ ಒಂದು ವೈಜ್ಞಾನಿಕ ನಿರ್ವಹಣೆಗೆ ಸೇರುತ್ತವೆ. ಇವುಗಳನ್ನ ತಳಿ ಸಂವರ್ಧನೆಯಲ್ಲಿ ಅಚ್ಚುಕಟ್ಟಾಗಿ ನೀವು ಕಾಪಾಡ್ಕೊಂಡು ಬಂದ್ರೆ ನಿಮಗೆ ಖಂಡಿತವಾಗ್ಲೂ ನಿರಂತರವಾಗಿ ನಿಮಗೆ ಆದಾಯ ಸಿಗುತ್ತೆ. ಇನ್ನ ಹಸಿರು ಮೇವು ಮತ್ತೆ ಹೈಡ್ರೋಫೋನಿಕ್ ಅದ್ರ ಬಗ್ಗೆ ಇನ್ನೊಂಚೂರು ಹೇಳೋದಾದ್ರೆ, ಮುಖ್ಯವಾಗಿ ಹೆಚ್ಚು ವೆಚ್ಚ ಅಂದ್ರೆ ಆಹಾರ. ನಮ್ಮ ಕುರಿ ಅಥವಾ ಆಡು ಅಥವಾ ಹೈನುಗಾರಿಕೆಯಲ್ಲಿ ಯಾವ್ದ್ರಲ್ಲೇ ಆಗ್ಲಿ, ಇದಕ್ಕೆ ಮನೇಲೆ ಬೆಳ್ಕೊಳ್ಳೋ ಅಂಥದ್ದು. ನೀವು ಹಸು ಸಾಕೊಂಡ್ರೆ ಹೈಡ್ರೋಫೋನಿಕ್ ಮೇವನ್ನ ಬೆಳೆದು ಅವಕ್ಕೆ ಕೊಡ್ಲಿಕ್ಕೆ ಸಾಕಾಗಲ್ಲ, ಯಾಕೆಂದ್ರೆ ಅವಕ್ಕೆ ಹೆಚ್ಚಿಗೆ ಬೇಕು. ಆದ್ರೆ ಕುರಿ ಮತ್ತು ಆಡು ಆ ರೀತಿ ಅಲ್ಲ. ನೀವು ಹೈಡ್ರೋಫೋನಿಕ್ ಮೇವನ್ನ ಬೆಳ್ಕೊಂಡು ಅಲ್ಲಿ ಬರ್ತಕ್ಕಂಥ ಕಡಿಮೆ ಪ್ರಮಾಣದ ಹಸಿರು ಮೇವನ್ನೇ ನಾವು ಕೊಟ್ಟು ನಮ್ಮ ಕುರಿ ಅಥವಾ ಮೇಕೆನ ಸಾಕಾಣಿಕೆ ಮಾಡ್ಕೋಬಹುದು, ಹೊರಗಡೆ ಬಿಡದಲೇನೆ ಬೇಕಾದ್ರೂ. ಸೊ ಈ ನಿಟ್ಟಿನಲ್ಲಿ ಅದೊಂದು ಮಾಡ್ಬೋದು ನಮ್ಮ ರೈತರು. ಗೊಬ್ಬರ ಮತ್ತೆ ಜೈವಿಕ ಗೊಬ್ಬರ ಉದ್ಯಮ, ಇದಾಗಲೇ ಹೇಳಿದ್ದೀನಿ ನಾನು. ಎಲ್ಲಾ ತ್ಯಾಜ್ಯಗಳಲ್ಲಿ, ಜಾನುವಾರು ತ್ಯಾಜ್ಯಗಳಲ್ಲಿ, ಹಸು ಸಗಣಿ ಆಗ್ಬೋದು ಅಥವಾ ಕುರಿ ಆಗ್ಬೋದು ಅಥವಾ ಮೇಕೆ ಆಗ್ಬೋದು, ಇದರಲ್ಲಿ ಉತ್ಕೃಷ್ಟವಾದ ಗೊಬ್ಬರ ಯಾವುದು ಅಂತ ಅಂದ್ರೆ, ಕೆಲವ್ರಿಗೆ ತಪ್ಪು ಅಭಿಪ್ರಾಯ ಇದೆ, ಹಸು ಅನ್ಕೋತಾರೆ ಅಥವಾ ಕೋಳಿ ಅನ್ಕೋತಾರೆ. ಇಲ್ಲ, ಖಂಡಿತವಾಗ್ಲೂ ಕುರಿ ಅಥವಾ ಮೇಕೆ ಏನು ಇಕ್ಕೆಗಳಿದಾವೆ, ಸಗಣಿ ಇದೆ, ಅದು ಉತ್ಕೃಷ್ಟ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಆಧಾರದ ಮೇಲೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಪೋಷಕಾಂಶಗಳು ಬಹಳ ಹೆಚ್ಚಾಗಿರುತ್ತವೆ ಮತ್ತೆ ಬೆಳೆಗಳಿಗೆ ಉತ್ತಮವಾಗಿರುತ್ತೆ. ಯಾಕಂದ್ರೆ pH ಅಂತ ಏನು ಆಮ್ಲೀಯತೆ ಅಂತೀವಿ ನಾವು, ಅದು ಬೇಕಾಗಿರೋಂತಹ ಅಥವಾ ಇರಬೇಕಾದಂತಹ ಹಂತದಲ್ಲೇ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗೆ ತುಂಬಾ ಅವಕಾಶ ಇದೆ ಇದರಲ್ಲಿ. ಇದನ್ನ ಒಣಗೊಬ್ಬರವಾಗಿ ಬೇಕಾದ್ರೂ ಮಾಡ್ಬೋದು, ಅಥವಾ ವರ್ಮಿ ಕಾಂಪೋಸ್ಟ್ ಆಗಿ ಮಾಡ್ಬೋದು, ಅಥವಾ ಗೋಬರ್ ಪೆಲ್ಲೆಟ್ಗಳಾಗಿ, ಅದಕ್ಕೂ ಮೆಷಿನ್ಗಳು ಬಂದಿದ್ದಾವೆ ಪೆಲ್ಲೆಟ್ ಮಾಡೋ ಅಂಥದ್ದು, ಅಥವಾ ದ್ರವ ರೂಪದ ಗೊಬ್ಬರವಾಗೂ ಈಗ ನಾವು ಉಪಯೋಗಿಸ್ಕೋಬಹುದು. ಅದನ್ನ ನೀವು ಕೆಲವು ಆನ್ಲೈನ್ಗಳಲ್ಲಿ ಅಥವಾ ಮಾರಾಟ ಕೇಂದ್ರಗಳಲ್ಲಿ ಈಗ ನಮಗೆಲ್ಲ ಪಂಚಗವ್ಯ, ಬೀಜಾಮೃತ, ಜೀವಾಮೃತ ಇವೆಲ್ಲ ಯಾವುವು ಅಂದ್ರೆ ಖಂಡಿತವಲ್ಲೂ ದ್ರವ ರೂಪದ ಇತರ ಗೊಬ್ಬರಗಳೇ ಇವೆಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಮೇಕೆ ಗೊಬ್ಬರದಲ್ಲೂ ಸಹ ಈ ರೀತಿಯಾಗಿ ನಾವು ಮಾಡ್ಬೋದು. ಇನ್ನ ಮುಂದುವರೆದ್ರೆ ಈ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಗ್ರಾಮೀಣ ಪ್ರವಾಸೋದ್ಯಮ ಮತ್ತು ಮೇಕೆ ಫಾರ್ಮ್ ಅಂತಾನೆ. ಅಂದ್ರೆ ಯಾರೆಲ್ಲ ನಗರ ಪ್ರದೇಶದಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ ಅಂತವರೆಲ್ಲ ನಾವು ಹಳ್ಳಿ ಪ್ರದೇಶಕ್ಕೆ ಹೋಗಿ ಅಲ್ಲಿಯ ವಾತಾವರಣ, ಅಲ್ಲಿಯ ಆಹಾರ ಎಲ್ಲನ್ನು ಸವಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಮೇಕೆ ಫಾರ್ಮ್ಗಳಲ್ಲಿಯೂ ಸಹ ಪ್ರವಾಸೋದ್ಯಮನ ಮಾಡಿಸ್ಬೋದು. ಸೊ ಫಾರಂ ವಿಸಿಟ್ ಅಂತಲೋ ಅಥವಾ ಮಕ್ಕಳಿಗೆ ಪರಿಚಯ ಮಾಡಿಸೋ ಅಂಥದ್ದು, ಫಾರಂ ಸ್ಟೇ ಅಲ್ಲೇ ಇದ್ದು ಅನುಭವ ಪಡೆದು ಬರೋ ಅಂಥದ್ದು, ಅದನ್ನೆಲ್ಲ ಬೆಂಗಳೂರು, ಮೈಸೂರು ಮತ್ತೆ ದೊಡ್ಡ ದೊಡ್ಡ ನಗರಗಳ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ನಮ್ಮ ರೈತರು ಇದನ್ನ ಕೈಗೊಳ್ಬಹುದು. ಈ ರೀತಿಯಾಗಿ ಅನೇಕ ಉದ್ಯಮ ಅವಕಾಶಗಳನ್ನ ನಮ್ಮ ರೈತರು ಈಗ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವ್ರಿಗೆ ಈ ತರ ಮಾಡ್ಬೋದೋ ಇಲ್ವೋ ಅನ್ನೋ ಒಂದು ಹೆದರಿಕೆ ಇದೆ. ಆದ್ರೆ ಹೆದರಿಕೆ ಅನ್ನೋಂಥದ್ದು ಬೇಡ, ಖಂಡಿತವಾಗ್ಲೂ ನಮ್ಮ ರೈತರು ಇದರಲ್ಲಿ ಮುಂದುವರಿಬಹುದು. ಈಗ ಇಷ್ಟೆಲ್ಲ ಅನುಕೂಲ ಇರತಕ್ಕಂಥ ಈ ಕುರಿ ಮತ್ತೆ ಮೇಕೆಯ ಸಾಕಾಣಿಕೆಗೆ ಮಾರುಕಟ್ಟೆನಲ್ಲಿ ಏನಾದರೂ ಹೊಸ ಹೊಸ ಅವಕಾಶಗಳು ಇದ್ದಾವೆ? ಖಂಡಿತವಲ್ಲ. ಇದರಲ್ಲಿ ಮೊದಲನೇದಾಗಿ ವಾಟ್ಸಪ್ ಮಾರ್ಕೆಟಿಂಗ್ ಅಂತ, ಅಂದ್ರೆ ವಾಟ್ಸಪ್ಗಳಲ್ಲೇ ಕಳ್ಸೋ ಅಂಥದ್ದು. ಅಂದ್ರೆ ರೈತರೇ ನಾವು ಮಾರ್ಬೇಕಾಗಿರ್ತಕ್ಕಂಥ ಆಡೋ ಅಥವಾ ಕುರಿನೋ ಒಂದು ಫೋಟೋ ಹಾಕೋದು, ಆ ಫೋಟೋನ ಕಳ್ಸೋದು, ಅದ್ಮೇಲೆ ನೇರವಾಗಿ ಬುಕ್ಕಿಂಗ್ ಮಾಡಿಸ್ಕೊಳ್ಳೋ ಅಂಥದ್ದು. ಮತ್ತೆ ನೇರವಾಗಿ ಈ ರೀತಿಯಾದಾಗ ಗ್ರಾಹಕರನ್ನ ನೇರವಾಗಿ ಅವರು ತಲುಪಬಹುದು. ಸೊ ಇದಕ್ಕೆ ಆ್ಯಪ್ಗಳಿದ್ದಾವೆ ವಾಟ್ಸಪ್ ಮಾರ್ಕೆಟಿಂಗಿಗೆ. ಅದರಲ್ಲೂ ನಾವೆಲ್ಲ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಪರ್ಸನಲ್ ವಾಟ್ಸಪ್ಗಳಿವು. ಆದ್ರೆ ಬಿಸ್ನೆಸ್ ವಾಟ್ಸಪ್ ಅಂತಾನೆ ಇದಾವೆ. ಸೊ ಅದರಲ್ಲಿ ಸಾಕಷ್ಟು ರೈತರು ಕೆಲವು ಬ್ರ್ಯಾಂಡೆಡ್ ಮಾಡಿಕೊಂಡು ಇಂಥ ಹೆಸರಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಮತ್ತೆ ಸಾಮಾಜಿಕ ಇತರೆ ಜಾಲತಾಣಗಳು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೇನಿದಾವೆ ಅಲ್ಲೆಲ್ಲ ಯಶಸ್ವಿ ರೈತರಿದ್ದಾರೆ, ಆಲ್ರೆಡಿ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಏನು ಅಂತ ಅಂದ್ರೆ, ಕೆಲವು ಸರಿ ನಮ್ಮ ನಂಬಿಕೆನ ಕಳ್ಕೊಳ್ಳೋ ಅಂತ ಸಾಧ್ಯತೆಗಳಿರುತ್ತೆ. ಆದ್ರೆ ನಾವು ಬ್ರ್ಯಾಂಡೆಡ್ ಮಾಡ್ಕೊಂಡು ಮಾರಿದಾಗ ಏನು ತೊಂದರೆ ಏನಿಲ್ಲ. ಬರೀ ಸಂತೆಲೇ ಮಾರ್ಬೇಕಾ? ಇಲ್ಲ, ಸಂತೆಯೇತರ ಸ್ಥಳಗಳು, ಪ್ಲಾಟ್ಫಾರ್ಮ್ಗಳು ಇದಾವೆ. ಮತ್ತೆ ಆನ್ಲೈನ್ ಪಶು ಮಾರುಕಟ್ಟೆ, ಅಂದ್ರೆ ಇದರಲ್ಲಿ ತಳಿ ಮೇಕೆಗಳನ್ನು ಮತ್ತೆ ಕುರಿ, ಮೇಕೆ ಹಾಲು ಮತ್ತೆ ಗೊಬ್ಬರ ಇವೆಲ್ಲ ಆನ್ಲೈನಿಗೆ ಬಂದ್ಬಿಟ್ಟಿದಾವೆ ಆಲ್ರೆಡಿ. ಮತ್ತೆ ರಫ್ತು ಅವಕಾಶಗಳಿದಾವ, ಖಂಡಿತವಲ್ಲೂ ಇದೆ. ರಫ್ತು ಮಾಡ್ಲಿಕ್ಕೆ ಕೆಲವು ನಿಬಂಧನೆಗಳಿದಾವೆ, ಅವುಗಳನ್ನೆಲ್ಲ ಮಾಮೂಲಾಗಿ ನಾವು ಪಡಿಬಹುದು. ಅವೆಲ್ಲ ರಫ್ತು ಮಾಡೋ ಅಂತಹ ಯಾವೆಲ್ಲ ಇದಾವೆ ವಸ್ತುಗಳು ಅಥವಾ ಉತ್ಪನ್ನಗಳು ಅಂದ್ರೆ ಚಿಲ್ಡ್ ಮಟನ್,
ಅಂದ್ರೆ ಶಿಥಿಲೀಕರಿಸಿದಂತಹ ಮಾಂಸ, ಮತ್ತೆ ಫ್ರೋಜನ್ ಮೀಟ್ ಅಂದ್ರೆ ಶಿಥಿಲಿ ಅಂದ್ರೆ ಪೂರ್ತಿ ಶಿಥಿಲೀಕರಣ, ಫ್ರೋಜನ್ ಅಂದ್ರೆ ಜಸ್ಟ್ ಒಂದ್ ಸ್ವಲ್ಪ ಗಟ್ಟಿ ಮಾಡಿರ್ತಕ್ಕಂಥದ್ದು. ಸೊ ಇವಕ್ಕೆಲ್ಲ ಕೆಲವು ಯಂತ್ರಗಳನ್ನ ಇಟ್ಕೋಬೇಕು, ಅದೇನ್ ತೊಂದರೆ ಏನಿಲ್ಲ, ತರ್ಬೋದು. ಮತ್ತೆ ಚರ್ಮ, ಮತ್ತೆ ಉಣ್ಣೆ, ಮತ್ತೆ ಜೈವಿಕ ಗೊಬ್ಬರ ಇವೆಲ್ಲ ರಫ್ತು ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಪ್ರಮುಖ ಮಾರುಕಟ್ಟೆಗಳು ಯಾವುವು ಅಂತ ಅಂದ್ರೆ UAE, ಸೌದಿ ಅರೇಬಿಯಾ, ಕತಾರು, ಓಮನ್ನು, ಮಲೇಷಿಯಾ. ಮತ್ತೆ ರಫ್ತು ಮಾಡಲು ಅಗತ್ಯ ಇರತಕ್ಕಂಥದ್ದೇನು, ರೋಗರಹಿತ ಪಶುಗಳು ಅಂದ್ರೆ ಅವಕ್ಕೆ ಸರ್ಟಿಫಿಕೇಟ್ ಇರಬೇಕು ಕೆಲವು. ಮತ್ತೆ ನಾವು ಆರ್ಗ್ಯಾನಿಕ್ ಅಥವಾ ಸಾವಯವ ಅಂದ್ರೆ ಅದಕ್ಕೊಂದು ದೃಢೀಕರಣ ಪತ್ರ ಇರಬೇಕಾಗುತ್ತೆ, ಗುಣಮಟ್ಟದ ಪ್ರಮಾಣ ಪತ್ರ, ಮತ್ತೆ ಸ್ವಚ್ಛವಾಗಿ ಸಂಸ್ಕರಣೆ ಮಾಡಿರ್ತಕ್ಕಂಥದ್ದು ಇರಬೇಕಾಗುತ್ತೆ. ಮತ್ತೆ ಕೋಲ್ಡ್ ಚೈನ್, ಯಾಕಂದ್ರೆ ಅದು ಥಂಡಿ ವಾತಾವರಣದಲ್ಲೇ, ಶೀತ ವಾತಾವರಣದಲ್ಲೇ ಹೋಗ್ಬೇಕಾಗುತ್ತೆ, ಹಾಳಾಗಬಾರ್ದು. ಮತ್ತೆ ಮೌಲ್ಯವರ್ಧನೆಗೆ ಏನಾದ್ರು ಹೆಚ್ಚಿನ ಲಾಭ ಇದೆಯಾ? ಖಂಡಿತವಾಗ್ಲೂ ಇದೆ. ಬಹುತೇಕ ರೈತರು ಬರೀ ಕಚ್ಚಾ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದೀವಿ, ಮಾಂಸ ಅದೊಂದೇ ನಮಗೆ ರೈತರಿಗೆ ಗೊತ್ತಿರೋದು ಇಲ್ಲ. ಮಾಂಸೇತರ ವಸ್ತುಗಳಿಗೆ ತುಂಬಾ ಬೇಡಿಕೆ ಇದೆ, ಮೌಲ್ಯವರ್ಧನೆ ಆಗಿರ್ತಕ್ಕಂಥದ್ದು. ಯಾವ ಅಂತ ಅಂದ್ರೆ ಮಾಂಸದಲ್ಲಿ ರೆಡಿ ಟು ಕುಕ್ ಅಥವಾ ರೆಡಿ ಟು ಈಟ್ ಅನ್ನೋದು ಬಂದಿದೆ. ನೀವು ಕೇಳಿರ್ಬೋದು, ನಾವು ಪುಳಿಯೋಗರೆ ಅಥವಾ ಚಿತ್ರಾನ್ನ ಅಥವಾ ಬಿಸಿಬೇಳೆ ಬಾತು, ಟೊಮೊಟೊ ಬಾತು ಇವೆಲ್ಲ ಒಂದೊಂದು ಪ್ಯಾಕಲ್ಲಿ ಬರ್ತವೆ, ಬಿಸಿನೀರಿಗೆ ಇಡೋದು 2 ನಿಮಿಷ, ತೆಗೆದ ತಕ್ಷಣ ತಿನ್ಲಿಕ್ಕೆ ರೆಡಿ ಇದೆ. ಸೊ ಆ ರೀತಿಯಾಗಿ ಮಾಂಸದಲ್ಲಿ ಇದೆಯಾ? ಖಂಡಿತವಲ್ಲೂ ಇದೆ, ರೆಡಿ ಟು ಕುಕ್ ಅಂದ್ರೆ 2 ನಿಮಿಷ ನೀರ್ಗೆ ಹಾಕಿ ಕುದಿಸಿ ತಿನ್ನಕ್ ರೆಡಿ ಇದೆ. ಆ ರೀತಿ ಬಂದಿದೆ ಆಲ್ರೆಡಿ. ಆದ್ರೆ ನಮ್ಮ ದೇಶದಲ್ಲಿ ಅದನ್ನ ಇನ್ನೂ ಅಷ್ಟೊಂದು ಜನ ಇಷ್ಟಪಡ್ತಾ ಇಲ್ಲ, ಫ್ರೆಶ್ ಆಗಿರ್ಬೇಕು ಅನ್ನೋ ಒಂದೇನು. ಬಟ್ ಈಗಿನ ಒಂದು ಸ್ಟ್ರೆಸ್ ಲೈಫ್ ಅಲ್ಲಿ ಟೈಮ್ ಇಲ್ಲ ನಮ್ಗೆ, ಇದಕ್ಕೆ ಡಿಮ್ಯಾಂಡ್ ಇದೆ ಮುಂದಿನ ದಿನಗಳಲ್ಲಿ. ಮತ್ತೆ ಮೆರಿನೇಟೆಡ್ ಮಾಡಿದಂತ ಕಬಾಬ್ ಅಂದ್ರೆ, ಕಬಾಬ್ ಅಂದ್ರೆ ಏನು, ನಿಮ್ಗೆ ಬೇರೆ ಬೇರೆ ಮಸಾಲಾ ಪದಾರ್ಥಗಳನ್ನೆಲ್ಲ ಅದರಲ್ಲಿ ಅಳವಡಿಸಿ ಆಮೇಲೆ ಅದನ್ನ ಕರೆದು ತಿನ್ನೋ ಅಂತದ್ ನಾವು. ಸೊ ಅದನ್ನ ಮೆರಿನೇಟೆಡ್ ಅಂದ್ರೆ ಅದನ್ನ ಹಾಕಿ, ಮಸಾಲೆಗಳನ್ನೆಲ್ಲ ಹಾಕಿ ಅದನ್ನ ಬಿಟ್ಟು ಅದನ್ನ ಅದ್ರೊಳಗೆ ಸೇರಿರ್ತಕ್ಕಂಥ ಪದಾರ್ಥ, ಅದು ರೆಡಿ ಟು ಕುಕ್ ಅಂಡ್ ಈಟ್ ಇರೋಂಥದ್ದು. ಮತ್ತೆ ವ್ಯಾಕ್ಯೂಮ್ ಪ್ಯಾಕ್ ಮಟನ್ ಆಗ್ಲೇ ಹೇಳಿದಂತೆ ನಾನು. ಇನ್ನು ಹಾಲಲ್ಲಿ ಚೀಸು, ಪನ್ನೀರು, ಫ್ಲೇವರ್ಡ್ ಮಿಲ್ಕ್ ಸಹ ಬಂದಿದೆ ಈಗ ಆಲ್ರೆಡಿ. ಸೊ ಉಣ್ಣಲ್ಲಿ ಕಂಬಳಿ ಹಾಸಿಗೆಗೆ ಈಗ ಒಂದ್ ಸ್ವಲ್ಪ ಡಿಮ್ಯಾಂಡ್ ಬರ್ತಾ ಇದೆ ಈ ನಿಟ್ಟಿನಲ್ಲಿ. ಮತ್ತೆ ಗೊಬ್ಬರದಲ್ಲಿ ಬರೋದಾದ್ರೆ ಪೆಲ್ಲೆಟ್ ಗೊಬ್ಬರ, ಅದರಲ್ಲೂ ಮುಖ್ಯವಾಗಿ ಟೆರೆಸ್ ಗಾರ್ಡನಿಂಗ್ ಅಂತ ಏನ್ ಮಾತಾಡ್ತೀವಲ್ಲ ನಾವು ಈ ನಗರ ಪ್ರದೇಶದಲ್ಲಿ, ಅಲ್ಲಿ ಹಸು ಗೊಬ್ಬರಕ್ಕಿಂತನೂ ಕುರಿ ಗೊಬ್ಬರದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ, ಯಾಕಂದ್ರೆ ವಾಸನೆ ಕಡಿಮೆ ಮತ್ತೆ ಪೋಷಕಾಂಶ ಚೆನ್ನಾಗಿದೆ ಆ ನಿಟ್ಟಿನಲ್ಲಿ. ಮತ್ತೆ ಆರ್ಗ್ಯಾನಿಕ್ ಕಾಂಪೋಸ್ಟ್, ಸಾವಯವ ಕೃಷಿಲಿ ಸಾಕಷ್ಟು ಇದೆ. ಇಷ್ಟು ಮಟ್ಟಕ್ಕೆ ಈಗ ಇದೆ, ಸಾಧ್ಯತೆಗಳಿದ್ದಾವೆ. ಇಷ್ಟರ ಮಟ್ಟಿಗೆ ಸಂಖ್ಯೆ ಜಾಸ್ತಿ ಆಗ್ತಿದೆ, ಖಂಡಿತವಲ್ಲೂ ಅವಕಾಶಗಳು ಇನ್ನೂ ವಿಪರೀತವಾಗಿ ಇರುತ್ತೆ. ಇಷ್ಟೆಲ್ಲ ಅನುಕೂಲ ಇರತಕ್ಕಂಥ ಕುರಿ ಮತ್ತೆ ಮೇಕೆಯನ್ನ ಸಾಕಾಣಿಕೆ ಮಾಡಲಿಕ್ಕೆ ನಮ್ಮ ಕೃಷಿಕರಿಗೆ ಸರ್ಕಾರದ ವತಿಯಿಂದ ಏನಾದರೂ ಯೋಜನೆಗಳು, ಸಹಾಯ ದೊರಕುತ್ತೆ? ಖಂಡಿತವಲ್ಲೂ ಇದೆ. ನೀವು ಕೇಳಿರ್ತೀರಿ NLM ಅಂತ ಹೇಳಿ, ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತ ಹೇಳಿ. ಅದರಲ್ಲಿ ಸಾಕಷ್ಟು ಕುರಿ ಶೆಡ್ಡಿಗೆ 50% ಅಷ್ಟು ಸಬ್ಸಿಡಿ, 50 ಲಕ್ಷದವರೆಗೂ ಅದಕ್ಕೆ ಅನುದಾನ ಇರೋಂಥದ್ದಿದೆ NLM ಅಲ್ಲಿ. ಮತ್ತೆ ಕೆಲವ್ರಿಗೆ ಅದು ನಿಲ್ಸಿದ್ದಾರೆ, ಮತ್ತೆ ಬರಲ್ಲ, ಆ ರೀತಿ ಏನು ಯಾರು ಅನ್ಕೊಳ್ಳೋದು ಬೇಡ. ಖಂಡಿತವಲ್ಲೂ ಅದು ಈಗಲೂ ಚಾಲ್ತಿ ಇದೆ. ಆದ್ರೆ ಕೆಲವು ದಿನಾಂಕಗಳನ್ನ ನಮೂದಿಸಿರ್ತಾರೆ, ಆ ದಿನಾಂಕದೊಳಗೆ ನೀವು ಅಪ್ಲಿಕೇಶನ್ ಹಾಕೋ ಅಂಥದ್ದು ಅಥವಾ ಬೇಕಾಗಿರ್ತಕ್ಕಂಥ ದಾಖಲಾತಿ ಕೊಡೋ ಅಂಥದ್ದು, ಅದನ್ನ ಪಾಲಿಸಿದ್ರೆ ಖಂಡಿತವಲ್ಲೂ NLM ಅಲ್ಲಿ ಇದೆ. ಮತ್ತೆ ಕೃಷಿ ಇಲಾಖೆಲೂ ಸಹ ಕೃಷಿ ಉತ್ಪನ್ನಗಳನ್ನೇ ಅಥವಾ ಕೃಷಿಯೇತರ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ನೀವು ಕೊಡ್ತಕ್ಕಂಥ PM ಯೋಜನೆಗಳು ಸಹ ಇದಾವೆ. ಮತ್ತೆ ಸಬ್ಸಿಡಿ ಸಾಲ ಸಿಗುತ್ತೆ, ಮತ್ತೆ ಉಚಿತವಾಗಿ ತರಬೇತಿಗಳು ಸಹ ಇದಾವೆ. ಈ ನಿಟ್ಟಿನಲ್ಲಿ ಈ ತಿಂಗಳು 26ರಿಂದ 27ರವರೆಗೂ ಪೇಯ್ಡ್ ಟ್ರೈನಿಂಗ್ ಅಂದ್ರೆ ದುಡ್ಡು ಕೊಟ್ಟು ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೇರೆ ಕೋಳಿ ಅಥವಾ ಹಸುಗಿಂತನೂ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ದುಡ್ಡು ಕೊಟ್ಟು ಜನನೇ ನಮಗೆ ಟ್ರೈನಿಂಗ್ ಕೊಡಿ ಅಂತ ತಗೊಳ್ತಾ ಇದ್ದಾರೆ. ಸೊ ಆದ್ರೆ ಉಚಿತವಾಗಿ ತರಬೇತಿಗಳು ಸಹ ಇದಾವೆ. ಮತ್ತೆ ಪಶು ವಿಮೆ ಮುಂಚೆ ಎಲ್ಲ ಇರ್ಲಿಲ್ಲ, ವಿಮೆ ಬರೀ ಹಸು ಎಮ್ಮೆ ಅವುಗಳಿಗಿದ್ವು, ಕುರಿ ಇದಕ್ಕೂ ಬಂದಿದ್ದಾವೆ. ಮತ್ತೆ ಮೇವು ಅಭಿವೃದ್ಧಿ ಯೋಜನೆಗಳು ಸಹ ಇದಾವೆ. ಮತ್ತೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೇರವಾಗಿ ನೆರವಿದೆ. ಸೊ ಈ ನಿಟ್ಟಿನಲ್ಲಿ ನಬಾರ್ಡ್ ಕೇಳ್ಬೋದು, ಅಥವಾ ಪಶುಸಂಗೋಪನಾ ಇಲಾಖೆ ಅಥವಾ ಕೃಷಿ ವಿಶ್ವವಿದ್ಯಾಲಯ ಅಥವಾ ಕೃಷಿ ಇಲಾಖೆಯಲ್ಲೂ ಸಹ ನೀವು ಅವ್ರನ್ನ ಸಂಪರ್ಕಿಸಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಕಡೆಯದಾಗಿ ನಮ್ಮ ಕುರಿ ಮತ್ತೆ ಮೇಕೆ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಮತ್ತೆ ನಮ್ಮ ಕೇಳುಗರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಬರೀ ಕೇವಲ ಪಾರಂಪರಿಕವಾಗಿ ಇರ್ತಕ್ಕಂಥ ಉಪಕಸಬುಗಳಿಲ್ಲ. ತಂತ್ರಜ್ಞಾನ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ವಿಪರೀತವಾಗಿ ಅಥವಾ ಹೆಚ್ಚಾಗಿರೋದ್ರಿಂದ ಆಧುನಿಕವಾಗಿ ಉದ್ಯಮ ಬೆಳೀತಾ ಇದೆ. ಮತ್ತೆ ಸರಿಯಾದ ತಳಿ ಆಯ್ಕೆ ಮಾಡ್ಕೋಬೇಕು, ಉತ್ತಮವಾದ ಆಹಾರ ಕೊಡಬೇಕು, ಆರೋಗ್ಯ ನಿರ್ವಹಣೆ ಮಾಡಬೇಕು, ಮತ್ತೆ ನೇರ ಮಾರುಕಟ್ಟೆ ಸಂಪರ್ಕ ಇದ್ರೆ ನೀವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸಿದೆ. ಮತ್ತೆ ಕಡಿಮೆ ಬಂಡವಾಳ ಇರೋದ್ರಿಂದ ಮತ್ತೆ ಮನೆಯಲ್ಲೇ ಚಿಕ್ಕದಾದ ಉದ್ಯಮವನ್ನು ಸ್ಥಾಪಿಸೋಕೆ ಅವಕಾಶ ಇರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಸೂಕ್ತವಾಗಿದೆ. ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಮಾಡೋದಾದ್ರೆ ಸ್ವಸಹಾಯ ಸಂಘಗಳು ಮತ್ತೆ ರೈತ ಉತ್ಪಾದಕ ಸಂಘಗಳು ಈಗೇನು ನಮ್ಮಲ್ಲಿ ನಡೀತಾ ಇದ್ದಾವೆ, ಅವುಗಳು ದೊಡ್ಡ ಮಟ್ಟದಲ್ಲಿ ಉದ್ಯಮನ ಕೈಗೊಳ್ಬೋದು. ಇದಿಷ್ಟನ್ನ ಹೇಳ್ತಾ
ಕುರಿ ಹಾಗೂ ಮೇಕೆ ಸಾಕಾಣಿಕೆಯ ಹೊಸ ಸಾಧ್ಯತೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ 900 80 20 862. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 900 80 20 862. ಒಳ್ಳೆಯದು ಡಾಕ್ಟರ್ ಹೇಮಂತ್ ಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ಹೊಸ ಸಾಧ್ಯತೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಕುರಿ ಹಾಗೂ ಮೇಕೆ ಸಾಕಾಣಿಕೆ ಕೇವಲ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲ, ಹೊಸ ಹೊಸ ಆಯಾಮಗಳನ್ನು ಅದು ಪಡೆದುಕೊಂಡಿದೆ. ಮಾರುಕಟ್ಟೆಯಲ್ಲಿ ಆಗಬಹುದು, ಉದ್ಯಮದಲ್ಲಿ ಆಗಬಹುದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರವಾಸೋದ್ಯಮ ಆಗಬಹುದು. ಇವೆಲ್ಲವೂ ಕೂಡ ಹೊಸ ಹೊಸ ಆಯಾಮಗಳನ್ನು ತೆರೆದುಕೊಂಡಿದ್ದಾವೆ. ಅವುಗಳ ಪರಿಚಯವನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ, ಇದುವರೆಗೆ ಕುರಿ ಹಾಗೂ ಮೇಕೆ ಸಾಕಾಣಿಕೆಯ ಹೊಸ ಸಾಧ್ಯತೆಗಳ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಇದೇ ಪ್ರಾಯೋಜಿತ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಗೊಬ್ಬರಗಳ ಸಮತೋಲಿತ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಕೃಷಿ ಕಂಕಣ ಪ್ರಾಯೋಜಿತ ಸರಣಿಯ 11ನೇ ಕಂತಿನಲ್ಲಿ ನಾವು ಕೇಳಿದಂತಹ ಪ್ರಶ್ನೆ: ಜಮೀನಿನಲ್ಲಿ 1 ಇಂಚು ಮಣ್ಣು ಫಾರ್ಮ್ ಆಗಬೇಕು ಎಂದಾದರೆ ಎಷ್ಟು ವರ್ಷಗಳು ಬೇಕು? ಸರಿಯಾದಂತಹ ಉತ್ತರ 1,00,000 ವರ್ಷಗಳು. ತುಂಬ ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರವನ್ನು ಬರೆಯಲು ಪ್ರಯತ್ನಿಸಿದ್ದೀರಿ. ಕೆಲವಷ್ಟೇ ಮಂದಿ ಮಾತ್ರ ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟಿದ್ದೀರಿ. ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪಿದ ಶ್ರೋತೃಗಳ ವಿವರಗಳು ಹೀಗಿದೆ. ಹಾಸನದ KHP ಕಾಲೋನಿಯ ಶಾಂತಿನಿ ಮಂಜುನಾಥ್, ಬೇಲೂರು ತಾಲೂಕು ತೆಂಡೇಕೆರೆಯ TD ತಮ್ಮಣ್ಣಗೌಡ, ಬೇಲೂರು ತಾಲೂಕು ಅಡಗೂರು ಗ್ರಾಮದ D ಧರಣೇಂದ್ರ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ TC ಬಸವರಾಜು, ಹಾಸನ ತಾಲೂಕು ಮರ್ಕುಲಿಯ MN ದೇವರಾಜು, ಅರಕಲಗೂಡು ತಾಲೂಕು ಕಾರಗಲ್ಲು ಗ್ರಾಮದ R ವೆಂಕಟೇಶ್, ಬೇಲೂರು ತಾಲೂಕು ಗೊರೂರು ಗ್ರಾಮದ GB ಈಶ್ವರಪ್ಪ, ಚನ್ನರಾಯಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ SM ಶೋಭಾ ಹಾಗೂ ಆಲೂರು ತಾಲೂಕು ಆಲೂರು ಕಸಬಾ ಕವಳಿಕೆರೆಯ KA ವರದರಾಜು. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿದ ನಮ್ಮೆಲ್ಲ ಈ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಅರಕಲಗೂಡು ತಾಲೂಕು ಕಾರಗಲ್ಲು ಗ್ರಾಮದ R ವೆಂಕಟೇಶ್ ಹಾಗೂ ಹಾಸನದ KHP ಕಾಲೋನಿಯ ಶಾಂತಿನಿ ಮಂಜುನಾಥ್. R ವೆಂಕಟೇಶ್ ಹಾಗೂ ಶಾಂತಿನಿ ಮಂಜುನಾಥ್ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ಹೆಚ್ಚು ಹಾಲನ್ನು ಕೊಡುವ ಮೇಕೆ ತಳಿ ಯಾವುದು? ಪ್ರಶ್ನೆಯನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಯಾಕೆಂತಂದರೆ ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ಕುರಿ ಹಾಗೂ ಮೇಕೆ ಸಾಕಾಣಿಕೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮೇಕೆ ತಳಿಯೇ ಬೇರೆ, ಕುರಿ ತಳಿಯೇ ಬೇರೆ. ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ಹೆಚ್ಚು ಹಾಲನ್ನು ಕೊಡುವ ಮೇಕೆ ತಳಿ ಯಾವುದು? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಿಗದಿತ ದಿನಕ್ಕಿಂತ ತಡವಾಗಿ ಬಂದಂತಹ ಪತ್ರಗಳನ್ನು ಪರಿಗಣಿಸಲು ಆಗುವುದಿಲ್ಲ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮ ರಸ್ತೆ, ಹಾಸನ 573202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ. ನಿನ್ನ ಕಾಯ್ಗಳು ನಮ್ಮ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
ನೆರವು ಗೋರಾ ರವಿಶಂಕರ್. ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ, ಜೈ ರೈತನಿಗೆ ಜೈ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ. ಬೆವರಿನ ಹನಿಗಳ ಪ್ರತಿಫಲವೇ ಧವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು.